ಸರ್ ಏನು ಸರ್ ಅಂತ ಮಾತುಕತೆಗಳು ನಡೆದು ಎಲ್ಲ ಏನು ಅವು ನಡೀತಿರ್ತಾವೆ. ಪೊಲಿಟಿಕ್ಸ್ ಅಂದ್ರೆ ಹಂಗೆ ಅದು ಹಂಗೆ ಮಾತುಕತೆಗಳು ನಡೀತಿರ್ತಾವೆ, ಮಾತುಕತೆಗಳು ಮುರಿದು ಬೀಳ್ತಿರ್ತಾವೆ. ಆದರೂ ಒಂದು ಕಡೆ ನಿಲ್ಲಬೇಕಲ್ಲ ಸ್ಥಿರವಾಗಿ. ಸರ್ ಏನು ಸರ್ ಈಗ 2 ಸಂಧಾನ ಸಭೆಗಳ ರಿಸಲ್ಟ್ ಏನು ಅಂತ ಸರ್? ಈಗ ಮೊದಲನೇದಾಗಿ 4 ಜನ ನಾಯಕರ ಜೊತೆ ಒಂದು ಸಭೆ ಆಯಿತು. ಅದಾದ ಬಳಿಕ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಜೊತೆ ಕೂಡ ಪ್ರತ್ಯೇಕವಾದ ಸಭೆ ಆಯಿತು. ಸೊ ಈ ಸಂಧಾನ ಸಭೆಗಳ ರಿಸಲ್ಟ್ ಏನು ಅಂತ ಸರ್? ಅಲ್ಲ, ಸಂಧಾನ ಸಭೆಗಳು ನಡೆದಿರ್ತಕ್ಕಂಥದ್ದು ಟಿಕೆಟ್ ಮಿಸ್ ಆಗಿದೆ ಅಂತೇಳಿ ಎಂಟೈರ್ ಕ್ಷೇತ್ರದ 8 ಅಸೆಂಬ್ಲಿ ಕ್ಷೇತ್ರದ ಸೀನಿಯರ್ಸು, ಹಿತೈಷಿಗಳು, ಅಭಿಮಾನಿಗಳು ಅವ್ರದ್ದು ಒಂದು ಏನಂದ್ರೆ ಅದನ್ನು ಮರು ಹಂಚಿಕೆ ಆಗಬೇಕನ್ನೋದು ಒಂದೇದು ಅವರ ಒಂದು ಅಭಿಪ್ರಾಯ ಇತ್ತು, ಅವ್ರದ್ದು ಒಂದು ಬೇಡಿಕೆ ಇತ್ತು. ಅದಾಗದೇ ಇದ್ದರೆ 2ರಲ್ಲಿ ಒಂದು ಯಾವ್ದಾರು ನೀವು ಅವ್ರಿಗೆ ಆಸ್ಪದ ಮಾಡಿಕೊಡ್ರಿ, ರಾಜ್ಯಸಭಾ ಮೆಂಬರ್ ಅಥವಾ MLC ಅಂತೇಳಿ ಕೂಡ ಡಿಮ್ಯಾಂಡ್ ಮಾಡಿದರು. ಹಾಗಾಗಿ ಅವರು ವರಿಷ್ಠರ ಜೊತೆ ಮಾತಾಡ್ತೀವಿ ಅಂತ ಕೂಡ ಮೊನ್ನೆ ಯಡಿಯೂರಪ್ಪ ಸಾಹೇಬರು, ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರು, ಜೋಶಿ ಅವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಬೊಮ್ಮಾಯಿ ಅವರು ಮತ್ತು ಇವರೆಲ್ಲ ಅನೇಕ ಜನರು ಆರ್ ಅಶೋಕ್ ಅವರು ಕೂಡ ಅದನ್ನು ಒಂದು ಚರ್ಚೆಗೆ ಇಟ್ಕೊಂಡಿದ್ರು. ಈಗ ಅದು ಚರ್ಚೆ ಏನು ಮೊನ್ನೆ ಕೂಡ ಮತ್ತೊಂದು ಸರಿ ಕರೆಸಿದ್ರು. ಇಲ್ಲ ಅದನ್ನು ವರಿಷ್ಠರ ಜೊತೆ ಮಾತಾಡ್ತೀವಿ, 2ನೇ ತಾರೀಕು ಅಮಿತ್ ಶಾ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದೇ ವಿಶ್ವಾಸ ಮಾಡ್ಬೇಕು, ಅದು ಬಿಟ್ಟರೆ ಏನಾಯಿತು ಏನಂತ ಸರ್ ಈಗ ತಮಗೆ ವಿಶ್ವಾಸ ಅಂತ? ಅಲ್ಲ, ಏನು ನಮ್ಮ ಡಿಮ್ಯಾಂಡ್ ಇದೆ ಅಲ್ಲ, ಏನು ನಮ್ಮ ಅಭಿಮಾನಿಗಳು ಮತ್ತು ನಮ್ಮ ಸೀನಿಯರ್ಸ್ ಏನು ಒಂದು ಪ್ರಸ್ತಾಪ ಮಾಡಿದ್ದಾರೆ MLC ಅಥವಾ ರಾಜ್ಯಸಭಾ, ಅದ್ರ ಡಿಮ್ಯಾಂಡ್ ಅದು ಬಿಟ್ಟರೆ ಬೇರೆ ಏನಿಲ್ಲ. ಟಿಕೆಟ್ ಡಿಮ್ಯಾಂಡ್ ಅದನ್ನು ಕೈ ಬಿಟ್ಟರೆ ಸರ್ ಇನ್ನೇನು ಆಗ್ತೈತಿ? ಇನ್ನು ಟಿಕೆಟ್ ಈಗ ಡಿಮ್ಯಾಂಡ್ ಏನಂತಂದ್ರೆ ಈಗ ಅವರು ವರಿಷ್ಠ ಹೇಳ್ತಕ್ಕಂಥದ್ದು ಕೂಡ ಸತ್ಯ ಇದೆ. ಒಂದನ್ನು ಚೇಂಜ್ ಮಾಡಿದ್ರೆ ಎಲ್ಲ ಕಡೆ ಈ ಥರ ಅಸಮಾಧಾನ ಇರ್ತಕ್ಕಂಥ ಸಹಜ. ಎಲ್ಲ ಟಿಕೆಟನ್ನು ಕೂಡ ಮರು ಹಂಚಿಕೆ ಮಾಡ್ತಕ್ಕಂಥದ್ದು ಅಸಾಧ್ಯ ಅನ್ನೋದನ್ನು ಕೂಡ ನಾವು ಕಾಮನ್ ಒಂದು ಸೆನ್ಸ್ ಅಂತಾರೆ, ಸಾಮಾನ್ಯ ತಿಳುವಳಿಕೆ ಕೂಡ ನಮ್ಗೆ ಇರಬೇಕಾಗ್ತದೆ. ಸರ್ ಈಗ 2ನೇ ತಾರೀಕಿಗೆ ಅಮಿತ್ ಶಾ ಅವ್ರು ಬರ್ತಾ ಇದ್ದಾರೆ ಸರ್, ತಮಗೆ ಭರವಸೆ ಇದೆನಾ ಇದು ಏನಾದರೂ ಒಂದು ಸುಖಾಂತ್ಯ ಆಗ್ಬೋದು ತಮಗೆ? ನೋಡ್ರಿ, ನಂಬಿಕೆ ಅಷ್ಟೇ. ಯಾವುದಾದ್ರೂ ಕೂಡ ಜೀವನ ನಂಬಿಕೆ ಮೇಲೆ ನಾವು ಬದುಕು ಕಟ್ಕೋಬೇಕು, ನಂಬಿಕೆ ಇದೆ ಅಷ್ಟೇ. ಸರ್ ಈಗ ತಾವು ಪ್ರಚಾರದಲ್ಲಿ ಭಾಗಿಯಾಗ್ತೀರಾ ಏನು ಅಂತ ಸರ್? ಆಗ್ತೀನಿ. ಇವತ್ತು 4 ಗಂಟೆಗೆ ಕುಷ್ಟಗಿ ಕರೆದಿದ್ದಾರೆ, ಹೋಗ್ತೀನಿ ನಾನು ಪ್ರಚಾರದಲ್ಲಿ ಭಾಗಿಯಾಗ್ತೀನಿ. ಏನು ಹೇಳ್ತೀವಿ ಸರ್ ತಮ್ಮ ಬೆಂಬಲಿಗರು? ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನ ನೋಡ್ರಿ, ಈಗ ವ್ಯವಸ್ಥೆ ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಈಗ ಪಕ್ಷ ತೀರ್ಮಾನ ಮಾಡಿರ್ತಕ್ಕಂಥದಕ್ಕೆ ನಾವು ಬೆಂಬಲಿಸ್ಬೇಕಂತೇಳಿ ನಮ್ಮ ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ನಮ್ಮ ಹಿತೈಷಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ. ಸೊ ಈಗ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ಸರ್ ಕೆಲವು ಜನ ತಮ್ಮ ಬೆಂಬಲಿಗ. ನೀವೇನ್ರಿ, ಈಗ ನಾನು ನೋಡ್ತಿದ್ದೀನಿ ನಮ್ಮ ಪಾರ್ಟಿ ನಮ್ಮ ಚುನಾವಣೆ ಈಗ ಏನು ಪ್ರಚಾರಕ್ಕೆ ಸಭೆಗೆ ಹೋಗ್ತಾ ಇದ್ದೀನಿ, ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ಪ್ರಶ್ನೆ ನೋಡ್ರಿ. ಈಗ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ. ಈಗ ದೇಶ ಕಂಡಿರ್ತಕ್ಕಂಥ ಒಬ್ಬ ನಾಯಕ, ಈಗ ಜಗತ್ತು ಮೆಚ್ಚಿರ್ತಕ್ಕಂಥ ನಾಯಕ ನರೇಂದ್ರ ಮೋದಿಯವರ ಏನು ಇವತ್ತು ಕೈ ಪಾಲ್ಪಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನೆಲ್ಲ ಅಭಿಮಾನಿಗಳಿಗೆ, ಹಿತೈಷಿಗಳಿಗೆ ವಿನಂತಿ ಮಾಡ್ಕೊಳ್ತೇನೆ, ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ರಿ ಮತ್ತು ಅಭ್ಯರ್ಥಿ ಆದಂಥ ಡಾಕ್ಟರ್ ಬಸವರಾಜ್ ಅವರು ಕೂಡ ನಿಮ್ಮ ಬೆಂಬಲ ಇರಲಿ ಅಂತ ಕೂಡ ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೇನೆ. ಅಮಿತ್ ಶಾ ಅವ್ರು ಭೇಟಿ ಆಗೋ ವಿಚಾರ ಏನಾದ್ರು? ಇಲ್ಲ, ನಾನೇನು ಖುದ್ದಾಗಿ ಹೋಗ್ತಕ್ಕಂಥದ್ದಿಲ್ಲ. ಸೊ ಅವರೇ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಸರ್, ವಿಜಯೇಂದ್ರ ಅವ್ರು ಮಾತಾಡ್ತೀವಿ ಅಂತ ಹೇಳಿ. ಅದೇ ಅವರೇ ವರಿಷ್ಠರು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಎಲ್ಲೊಂದು ಕಡೆ ಸ್ವಲ್ಪ ಇದು ಲೇಟ್ ಆಯಿತು ಅಂತ, ತಮ್ಮ ಈ ನಿರ್ಧಾರ ಹೇಳೋಂಥದ್ದು ಸ್ವಲ್ಪ ಲೇಟ್ ಆಯಿತು, BJPಯನ್ನೇ ಬೆಂಬಲಿಸ್ರಿ ಅಂತ ನೋಡಿ. ನಾನು ಹೇಳಿದ್ದೀನಿ ಅವರಿಗೆ, ನಮ್ಮ ನಾಯಕರಿಗೆ ತೀರ್ಮಾನ ನಿಮಗೆ ಬಿಟ್ಟಿದ್ದು. ನೀವು ಅದು ಪಾರ್ಲಿಮೆಂಟ್ ಇದು ಯಾವುದು MLC ಕೊಡ್ತಿರೋ ರಾಜ್ಯಸಭೆ ಕೊಡ್ತಿರೋ ಅದು ಕೊಡೋದು ಬಿಡೋದು ನಿಮ್ಮ ತೀರ್ಮಾನ. ಬಟ್ ನಾನು ಪಾರ್ಟಿಯಲ್ಲಿ ಇರ್ತೀನಿ, ಪಾರ್ಟಿ ಕೆಲಸ ಮಾಡ್ತೀನಿ, ಕ್ಯಾಂಡಿಡೇಟ್ ಪರವಾಗಿ ನಾನು ಮತ ಯಾಚಿಸ್ತೀನಿ ಅಂತ ಕೂಡ ಹೇಳಿದ್ದೀನಿ, ಅದನ್ನು ಮಾಡ್ತಾ ಇದ್ದೀನಿ. ಸರ್ ಈಗ ತಾವು ಆರಂಭದಿಂದಲೇ ಹೇಳ್ಕೊಂತ ಇದ್ರಿ ಟಿಕೆಟ್ ಕೈ ತಪ್ಪಿಸ್ಲಿಕ್ಕೆ ಕಾರಣ ಏನು, ಜೊತೆಗೆ ಯಾರು ಕಾರಣ ಅಂತ, ಅದು ಏನು ಅದೆಲ್ಲ ಮುಗಿದು ಹೋದ ಕತೆ, ಅದೆಲ್ಲ ಏನು ಹೇಳ್ತಾರೆ ಅವರು. ಆಯಿತು, ನಾವು ಚರ್ಚೆ ಮಾಡಿದ್ವಿ, ಹೈಕಮಾಂಡ್ ಮಾಡಿದ್ವಿ ತೀರ್ಮಾನ ಅಂತಾರೆ. ಸರ್ ತಮ್ಮ ಟಿಕೆಟ್ ಕೈ ತಪ್ಪಿದ್ರಿಂದ ರಾಜ್ಯದವ್ರು ಕೈ ಹೊಡೆದೇನೋ ಅಥವಾ ಕೇಂದ್ರದಲ್ಲಿ ಏನಾದರೂ? ಏನು ಗೊತ್ತಿಲ್ಲ, ಅವ್ರಿಗೆ ಕೇಳ್ಬೇಕು ಈಗ ನೀವು, ಯಾರ್ದು ರಾಜ್ಯದವ್ರು ತಪ್ಪಿಸಿದ್ರು ಅಥವಾ ಕೇಂದ್ರದವ್ರು ತಪ್ಪಿಸಿದ್ರು. ನಮಗೆ ಏನು ಅಸಮಾಧಾನ ಇಲ್ಲ ಸರ್? ಎಲ್ಲಿ ಅಸಮಾಧಾನ ಏನೈತೆ? ನಾನೇನು ಕಳ್ಕೊಂಡಿದ್ದೀನಿ ಸರ್? ಈಗ ನಮಗೆ ಇಡೀ ಜನ ಆಶೀರ್ವಾದ ಮಾಡಿದರು, ಇಷ್ಟೊಂದು ಅವಕಾಶ ಕೊಟ್ಟಿದ್ದಾರೆ, ನಾನು ಖುಷಿಯಾಗಿದ್ದೀನಿ. ನನಗೆ ಯಾವುದೂ ಕೂಡ ಇವತ್ತು ಜನರು ಏನಂದ್ರೆ ಒಂದು ಅವರ ಅಭಿಮಾನ, ಅವರ ಆಶೀರ್ವಾದದಿಂದ ಇಷ್ಟೊಂದು ದಿನ ಸರ್ವಿಸ್ ಕೊಡಲಿಕ್ಕೆ ಅವರು ಇವತ್ತು ಕಾರಣೀಕರ್ತರಾಗಿದ್ದಾರೆ. ಅವರಿಗೆ ನಾನು ಋಣಿಯಾಗಿದ್ದೇನೆ. ಇಡೀ 8 ಕ್ಷೇತ್ರದ ಜನ ಮತ್ತು ಎಲ್ಲ ಇವತ್ತು ನಾನು ರಾಜಕೀಯ ನೆಲೆ ಕೊಟ್ಟಿರ್ತಕ್ಕಂಥ ಕೊಪ್ಪಳ ವಿಶೇಷವಾಗಿ ಎಲ್ಲ ಇವತ್ತು ನಮ್ಮ ಅವತ್ತಿನ ಸಂದರ್ಭದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಏನು ನನಗೆ ಆಶೀರ್ವಾದ ಮಾಡಿದ್ದಾರೆ, ಅವ್ರನ್ನ ನಾನು ಎಂದೂ ಕೂಡ ನನ್ನ ಜೀವಮಾನದಲ್ಲಿ ಮರಿಲಿಕ್ಕೆ ಆಗೋದಿಲ್ಲ. ಸೊ ಇವತ್ತು ಭಾಗಿಯಾಗ್ತೀರಿ ಸರ್? ಭಾಗಿಯಾಗ್ತೇನೆ. ತಮ್ಮ ಬೆಂಬಲಿಗರು ಇದೊಂದು ಸಲ ಸ್ಪರ್ಧೆ ಮಾಡ್ಬೇಕಂತ ಭಾಳಷ್ಟು ಆಸೆ ಇತ್ತು. ಆಸೆ ಇರ್ತದೆ ಸರ್, ಆಸೆ ಇದ್ದದ್ದೆಲ್ಲ ಕೈಗೂಡ್ತಂತ ಇಲ್ಲೈತೇಳಿ ಸಹಜ ನಿರೀಕ್ಷೆಗಳು ಇಟ್ಕೊಂಡಿರ್ತಾರೆ. ಯಾಕಂದರೆ ಹಿಂಬಾಲಕರಿರ್ಬೋದು, ಸ್ನೇಹಿತರಿರ್ಬೋದು, ಹಿತೈಷಿಗಳಿರ್ಬೋದು, ಒಬ್ಬ ನಾಯಕ ಅವ್ರು ನಂಬ್ಕೊಂಡಿರ್ತಕ್ಕಂಥವ್ರು, ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಒಂದು ಭಾವನೆ ಅವ್ರದ್ದು. ಥ್ಯಾಂಕ್ ಯು.